ಕಾರಣ ದುಡ್ಡು ಬೇಜಾನೈತೆ ಗೈಸ್ ನಮ್ಮ ಹತ್ರ. ಸೊ ಇವಾಗ ಲೆಟ್ಸ್ ಗೋ. ನಾವು ಟಾಟಾ ಟ್ರಕ್ನ ತಗೊಂಡಿದ್ದೀವಿ, ಬೈ ಮಾಡಿದ್ದೀವಿ. ಅಶೋಕ್ ಲೇಲ್ಯಾಂಡ್ನ ಬೈ ಮಾಡ್ತಿದ್ದೀವಿ ಗೈಸ್. ಸೊ ಲೆಟ್ಸ್ ಗೋ ಬೈ. ಸ್ಲಾಟ್ ಇಲ್ವಾ? ಓಕೆ ಬಾಯ್. ಅಲ್ಲೇ ನಾವು ಅಂತ ಒಂದು 1920 ಮಾಡೆಲ್ ತಗೊಂಡಿರೋದು ಗೈಸ್ ನಾವು. ಶಬಾ ಅದೀವಿ 25,000 ಒಬ್ಬ ಡ್ರೈವರು. ಆ್ಯಡ್ ನೋಡಿದ್ರೆ ಒಬ್ಬ ಡ್ರೈವರ್ ಸಿಗ್ತದಂತೆ. ಆ್ಯಡ್ ನೋಡೋಣ. ಸೊ ನಾವು ಇವಾಗ ಆ್ಯಡ್ ನೋಡಿ ಸೊ ಗೈಸ್ ನೋಡ್ತಾ ಇದ್ದೀರಲ್ಲ ನನ್ನ ಹೊಸ ಟ್ರಕ್ ಇಲ್ಲಿದೆ. ಎಲ್ಲ ಹಾಕ್ಸೋಣ. ಎಲ್ಲಾದ್ರೂ ರೋಡ್ ಸೈಡ್ ನಿಲ್ಸೋಣ ಫಸ್ಟು ಡಾಬಕ್ಕೆ. ಹೌದು ಹೋಗಪ್ಪ ಅಲ್ಲ. ಸೊ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ತಗೊಂಬರ್ತೀನಿ. ಅದರಲ್ಲಿ ಇನ್ನೊಂದೆರಡು ಲಾರಿಗಳನ್ನ ನಾವು ಕೊಂಡ್ಕೊಳ್ಳೋಣಂತೆ. ಈಗ ಸದ್ಯಕ್ಕೆ ಟ್ರಿಪ್ಪಿಗೆ ಕಳಿಸಿದ್ದೀನಿ. ಒಂದಿಬ್ಬರು ಹುಡುಗರನ್ನ ಹೈರ್ ಮಾಡ್ಕೊಂಡಿದ್ದೀನಲ್ಲ ಅವ್ರನ್ನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕನ್ನಡದಲ್ಲಿ ಗೇಮ್ ಪ್ಲೇ ವೀಡಿಯೋಸ್ಗಳನ್ನ ತರ್ತಿರ್ತೀನಿ. ಟೆಕ್ ಇದ್ರದ್ದು ಇದು 80 BHP ಐತೆ, 38 ಟನ್ನು ಕೆಪಾಸಿಟಿ ಐತೆ, 200 ಲೀಟ್ರ್ ಫ್ಯೂಯಲ್ ಟ್ಯಾಂಕ್. ಇದು 90 BHP ಐತೆ, 42 ಟನ್ ಕೆಪಾಸಿಟಿ ಐತೆ. ದುಡ್ಡು ಐತೆ. ಏನು ಮಾಡೋಣ? ತಗೊಂಬಿಡೋಣ ಬೇಡ? ನಮ್ಮ ಹತ್ರ ಇದನ್ನೇ ತಗೊಳ್ಳೋಣ ಏನಂತೀರಾ? ನೋಡೋಕೆ ಚೆನ್ನಾಗೈತೆ ಇದು ಗಾಡಿ. ಇದು ಕೆಪಾಸಿಟಿ ಜಾಸ್ತಿ ಐತೆ. ಸೊ ಜಾಸ್ತಿ ಕೆಪಾಸಿಟಿದು ನಾವು ಅನ್ಲಾಕ್ ಮಾಡಿದ್ವಿ ಅಂತಂದರೆ ನಮಗೆ ಒಳ್ಳೊಳ್ಳೆ ಟ್ರಿಪ್ಗಳು ಸಿಗ್ತವೆ. ಬನ್ನಿ ಈಚಾರೇ ತಗೊಂಬಿಡೋಣ. ರೀಚ್ ಲೆವೆಲ್ ಮಾಸ್ಟರ್ ಲೆವೆಲ್ ಟು ಅನ್ಲಾಕ್ ದ ಸ್ಲಾಟಾ. ಓಹೋ ಗೈಸ್, ದಿಸ್ ಈಸ್ ಅನ್ಬಿಲೀವಬಲ್. ಸೊ ನಾವು ಲೆವೆಲ್ ಅಪ್ ಡೈಮಂಡ್ ಕೊಟ್ಟು ಲೆವೆಲ್ ಅಪ್ ಮಾಡ್ಬೋದಾ? ಅಲ್ಲಿ ಲೆವೆಲ್ ಅಪ್ಗೂ ಒಂದು ಹ್ಯಾಕ್ ಕಂಡು ಹಿಡ್ಕೊಂಡ್ವಿ ನಾವು. ಲೆವೆಲ್ 3 ಡೈಮಂಡ್ ನಮ್ಮ ಹತ್ರ ಭಾಳ ಐತಿ. ತಗೊಂಡು ನಾವೇನು ಮಾಡೋಣ? ಡೈಮಂಡ್ನ ಲೆವೆಲ್ 5 ಮಾಡ್ಬಿಡೋಣ ಒಂದೇ ಸಲಿಗೆ. ಲೆವೆಲ್ ಅಪ್ ಮಾಡಿದ್ರೆ ನಮಗೆ ಡಿಫ್ರೆಂಟ್ ಟೈಪ್ ಆಫ್ ಲೋಡ್ಗಳು ಸಿಗ್ತವೆ ಗೈಸ್. ಲೆವೆಲ್ 5 ರೈಸು, ಶುಗರ್ ಕೇನು ಇವೆಲ್ಲ ಲಾರಿಗಳು ಓಪನ್ ಆಗ್ತವೆ ನಮಗೆ. ಸದ್ಯಕ್ಕೆ ಲೆವೆಲ್ 5 ಸಾಕು. ಶೋರೂಮಿಗೆ ಹೋಗೋಣ ಬೇಗ. ಈಚಾರ ತಗೊಳೋಣ, ಟಾಟಾ ತಗೊಳೋಣ? ಒಂದು ಗೊತ್ತಾಗ್ತಿಲ್ಲ ಅಲ್ಲ ಗೈಸ್. ಟಾಟಾ ತಗೊಳೋಣ ಏನಂತೀರಾ? ಇವೆರಡು ಲಾರಿಗಳನ್ನ ಲೋಡಿ ಕಳಿಸ್ಬಿಡೋಣ. ಟಾಟಾ ತಗೊಂಡ್ರೆ 2,50,000. ಸೊ ಇದೇ ಇನ್ನೊಂದು ಲಕ್ಷಕ್ಕೆ ನಾವು ಈ ಲಾರಿನೂ ತಗೊಂಡ್ಬಿಡೋಣ. ಅಲ್ಲಿ ಹೈರ್ ಮಾಡ್ಬೋದು, ಬಿಸ್ನೆಸ್ ಜಾಸ್ತಿ ಮಾಡ್ಕೋಬೋದು. ಅವಾಗ ದುಡ್ಡೇನು ಆರಾಮಾಗಿ ಮಾಡ್ತೀನಿ. ಟಾಟಾನ ಯುವರ್ ಗ್ಯಾರೇಜ್ ಇಸ್ ಫುಲ್, ಅನ್ಲಾಕ್ ನ್ಯೂ ಸ್ಲಾಟ್. ಓಕೆ 4,500 ಸ್ಲಾಟ್ ಇದೆ. ಕಾರಣ ದುಡ್ಡು ಬೇಜಾನೈತೆ ಗೈಸ್ ನಮ್ಮ ಹತ್ರ. ಸೊ ಇವಾಗ ಲೆಟ್ಸ್ ಗೋ. ನಾವು ಟಾಟಾ ಟ್ರಕ್ನ ತಗೊಂಡಿದ್ದೀವಿ, ಬೈ ಮಾಡಿದ್ದೀವಿ. ನಮ್ಮ ಹತ್ರ ಇನ್ನೂ ದುಡ್ಡು ಐತೆ. ಈ ಗಾಡಿ ತಗೊಳ್ಳೋಷ್ಟು ದುಡ್ಡಿಲ್ಲ, ಆದರೆ ಸ್ಟೋರ್ಗೆ ಹೋಗ್ಬೇಕು. ಈ ಗಾಡಿನೂ ಒಂದು ತಗೊಳ್ಳೋಣ. ಬೈ ಇನ್ನು ರೀಚ್ 6 ಲೆವೆಲ್ ರೀಚ್ ಆಗ್ಬೇಕಾ? ಆಗನಂತೆ. ಅದಕ್ಕೇನಂತೆ 4 ಡೈಮಂಡ್ ಕೊಟ್ಟರೆ ಆಗ್ತೈತಪ್ಪ ರೀಚ್. ಸೊ ಲೆವೆಲ್ 6ನ ರೀಚ್ ಆಗಿದ್ವಿ. ಇವಾಗ 10,000. ಓಕೆ ಬಾಯ್. ಅಲ್ಲೇ ನಾವು ಅಂತ ಒಂದು 1920 ಮಾಡೆಲ್ ತಗೊಂಡಿರೋದು ಗೈಸ್ ನಾವು. ಶಬಾಷ್. 1920 ಮಾಡಲದು ಏನೋ. ಬನ್ನಿ ಇವಾಗ ಏನು ಮಾಡೋದು ಅಂತಂದರೆ, ಈ ಗಾಡಿಗೆ ಒಂದು ಲೋಡ್ ತಗೊಳ್ಳೋಣ. ತಗೊಂಡೋಗಿ
ಒಬ್ಬ ಡ್ರೈವರ್ನ ನಾವು ಹೈರ್ ಮಾಡ್ಕೊಳ್ಳೋಣ. 5,000ಕ್ಕೆ ಒಬ್ಬ ಡ್ರೈವರ್ ಸಿಗ್ತಾನೆ. ಹೈಯರ್ ಸ್ಲಾಟ್ ಅದು 25,000ಕ್ಕೆ ಒಬ್ಬ ಡ್ರೈವರು. ಆ್ಯಡ್ ನೋಡಿದ್ರೆ ಒಬ್ಬ ಡ್ರೈವರ್ ಸಿಗ್ತಾರಂತೆ. ಆ್ಯಡ್ ನೋಡೋಣ. ಸೊ ನಾವು ಇವಾಗ ಆ್ಯಡ್ ನೋಡಿ ಒಬ್ಬ ನೈರ್ ಮಾಡ್ಕೊಂಡ್ವಿ. ಅವನು ಅರ್ಧ ಗಂಟೆ ಅಷ್ಟೇ ಇರ್ತಾನಂತೆ. ಸೊ ಬನ್ನಿ, ಅರ್ಧ ಗಂಟೆ ಒಳಗೆ ಟ್ರಿಪ್ಪೇ ಮುಗಿದತ್ತು. ಅಸೈನ್ ಮಾಡೋಣ ಆ ಜಾಬಿಗೆ. ಸೊ ನಾವಿವಾಗ ಒಂದು ದೊಡ್ಡ ಲೋಡ ತಗೊಂಡೋಗೋಣ. 25,000ನ 26,000 ಕಬ್ಬಿನ ಲೋಡ್ 30,000 ಗಾಯ್ಸ್. ಏನು ಮಾಡೋದು 30,000 ಬೇಡ, 26,000 ಆ್ಯಡ್ ನೋಡು. ಮತ್ತೆ ಯಾವನ್ನ ಆ್ಯಡ್ ನೋಡ್ದಾನೆ ಅದೆಲ್ಲ. ಸೊ ಕಪ್ ತಗೊಂಡೋಗೋಣ ಬನ್ನಿ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಸೊ ಗೈಸ್ ನೋಡ್ತಾ ಇದ್ದೀರಲ್ಲ, ನನ್ನ ಹೊಸ ಟ್ರಕ್ ಇಲ್ಲಿದೆ ನೋಡ್ರಿ. ಯಾವ ಥರ ಐತಿ ಇದು ಟ್ರಕ್ಕು. ಟ್ರಕ್ದು ಒಂದು ರಿವ್ಯೂ ತೋರಿಸ್ತಾ ಇದ್ದೀನಿ. ಸೊ ಕಬ್ಬು ಇಲ್ಲೇ ಪಕ್ಕದಲ್ಲೇ ಐತೆ. ನಾವು ಗಾಡಿ ಹತ್ತಿದ ತಕ್ಷಣ ಲೋಡ್ ಮಾಡ್ಕೊಂಡು ಹೊಂಟು ಬಿಡೋದೆ. ಸೊ ಇವಾಗ ಕಬ್ಬು ಲೋಡ್ ಆಗೈತೆ. ಸ್ಪೀಡ್ ಲಿಮಿಟ್ ಎಷ್ಟಿದ್ದು 120. ನೈಸ್. ಇಂಟೀರಿಯರ್ ಅಲ್ಲ, ಅದಕ್ಕೆ ಗೊತ್ತಾಗಿಲ್ಲ. ಬನ್ನಿ ಕ್ರೂಸ್ ಕಂಟ್ರೋಲಿಗೆ ಹಾಕಿ. ಸೊ ನಾವಿವಾಗ ಇರೋದು ಕಲಬುರ್ಗಿಯಲ್ಲಿ. ಈ ಟ್ರಿಪ್ ಎಲ್ಲಿ ಹೊಡಿಬೋದು ಅಂತಾನೆ ಗೊತ್ತಾಗಲಿಲ್ಲ. ಇದು ತಡೆ ಏನು ಕಟ್ಟಾರ ನೋಡಿತ್ಯಾ? ಸುಮ್ಮನೆ ಅರ ನೋಡಿತ್ತವ್ ನೀ. ಸ್ವಿಫ್ಟ್ ಕಾರ್ ಇಲ್ಲಿ ನೋಡ್ರಿ, ಇಲ್ಲಿ ಸ್ವಿಫ್ಟ್. ಅದು ಹೊಸ ವರ್ಷನ್ನು, ಮಿನಿ ಕೂಪರ್ ವರ್ಷನ್ನು. ಪಾಪ ಯಾಕೆ ಒಂದು ಗೋಡೆ ಕಾಣೋದು ಹೋದ್ರಿ. ಹೆಂಗ್ ಹೊಡಿತಾವ್ ನೋಡ್ರಿ ಆರಾನು. ಬಿಟ್ಬಿಡ ಪಾಪ, ಸೈಡೇ ಬಿಟ್ಬಿಡ. ಹೋಗಪ್ಪ. ಸೌಂಡ್ ನೋಡ್ರಿ ಗೈಸ್, ಈಗ ಅದ್ರದ್ದು ಸೌಂಡ್ಗಳೇ ಕಟ್ರ ಅನ್ನೋದು. ಇದ್ರ ಸೌಂಡ್ ನೋಡ್ರಿ, ಅಂತ ಹೋಗ್ತೈತಿ ನೋಡ್ರಿ. ಪವರ್ ಸ್ಟೇರಿಂಗ್ ಗುರು ಇದು. ಕ್ರೇಜಿ ಬ್ರೋ. ಆಗಿನ ಪುಳು ಅಂತ ಬರಲ್ಲ, ಅದೇ ಸ್ಪೀಡ್ ಹೋಗ್ಬೇಕು. ಓವರ್ಟೇಕ್ ಮಾಡಲ್ಲ ನೋಡೋಣ, ಆಗುತ್ತೆ ನೋಡ. ಓವರ್ಟೇಕ್ ಮಾಡೋದು ನೀವು ಮಾಡಬಿಟ್ಟರು. ಆ ಬಸ್ನೂ ಬಸ್ಸವ್ರು ಬಿಡ್ರಿ 140-150 ಸ್ಪೀಡ್ ಇರ್ತೈತೆ, ಓವರ್ಟೇಕ್ ಮಾಡ್ತಾರೆ. ನಮ್ದು ಲೋಡ್ ಐತೆ ಗಾಯ್ಸ್, ಫುಲ್ ಲೋಡ್, ಭರ್ಜರಿ ಲೋಡ್ ಐತೆ. ಸೈಡ್ ಕೊಡಲ್ಲ. ನಾವೇ ಸೈಡ್ ತಗೋಬೇಕು. ಮಕ್ಕಳಾಗ ಹೋದ ಸೈಡ್ ಕೊಡ್ತಾರಪ್ಪ ಇವರಂತೂ. ಇಂಡಿಯನ್ ಕರೆಕ್ಟ್ ಆಗೈತೆ, ಇಂಡಿಯನ್ ಟ್ರಕ್ ಮಾಸ್ಟರ್ ಅಂತ. ಎಲ್ಲ ಹಾಕ್ಸೋಣ, ಎಲ್ಲಾದ ರೋಡ್ ಸೈಡ್ ನಿಲ್ಸೋಣ ಫಸ್ಟು ಡಾಬಕ್ಕೆ. ಹೌದು ಹೋಗಪ್ಪ. ಅಲ್ಲ ಸೈಡು ಕೊಡ್ತಿಲ್ಲ ಅಣ್ಣ, ಹೋಗ್ತಾನೂ ಇಲ್ಲ ಜೋರಾಗಿ.
ಸದ್ಯ ಡಾಬಾ ಐತಿ ಇಲ್ಲಿ, ಯಾವುದೋ ಒಂದು ಡಾಬಾದಲ್ಲಿ ಸ್ವಲ್ಪ ಊಟ ಗೀಟ ಮಾಡ್ಕೊಂಡು, ಇದು ಯಾವುದು ಡಾಬಾ ಅಪ್ಪ, ಯಾವುದೇ ಡಾಬಾ ಪ್ಲೇಟ್ ಬನ್ನಿ, ಸರಿಯಾಗಿ ಊಟ ಮಾಡ್ತವನೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಡೋಣ. $2 ದುಡ್ಡು ಕೊಡ್ಬೇಕಾ ರೆಸ್ಟ್ ಮಾಡೋಕ್ಕೆ? ಶಬಾಷ್. ಇಷ್ಟು ಫುಲ್ ಸ್ಲೀಪಿಗೆ $110 ಫುಲ್ ಸ್ಲೀಪು ಅನ್ನ. ಸರಿ ಮಲ್ಕಪ್ಪ. ನೋಡ್ರಿ ಹೆಂಗೆ ಕರೆಕ್ಟ್ ಹೊಡಿತು. ರಿವರ್ಸ್ ತೆಗೋಣ ಅಂತಂದ್ರೆ, ಓ ಟ್ರಾಫಿಕ್ ಏನ್ ಗುರು ಇಷ್ಟು ತಗೊಂಡೈತೆ. ಟ್ರಾಫಿಕ್ ತೆಗೋಣ, ಕಾರ್ ಒಂದು ಬರ್ಬೋಣ. ಏ ತಡೆ ತಡೆ ತಡೆ, ಆರ ನೋಡಿಬೋಡ. ಬಿಡಲ್ಲ ನೀನು, ಆರನ್ನಾರ ಹೊಡ್ಕೊಂಡು ಡಿಪ್ಪರ್ ಹೋಗಿ ಬಿಡಲ್ಲ. ಹೋಗ ಅದು ಹೆಂಗೆ ಹೋಗ್ತೀವಿ, ಹೋಗಿ ನಾನು ಹೋಗಿ ಆರಾಮಾಗಿ ಓವರ್ಟೇಕ್ ಮಾಡ್ಬೋದು. ಇವಾಗ ಯಾಕೆ ಹೇಳ್ರಿ, 120 ಕಿಲೋಮೀಟರ್ ಸ್ಪೀಡ್ ಇರೋದು ಈ ಗಾಡಿಗೆ. 120 ಲಿಮಿಟ್, 120 ಕಿಲೋಮೀಟರ್ಸ್ ಇರೋದು. ಮಂಗಳೂರಿಗೆ ಬಂದ್ಬಿಟ್ಟು ನಾವು. ಓಕೆ ಗಾಯ್ಸ್, ಪೆಟ್ರೋಲ್ ಹಾಕ್ಸೋದೇನು ಸಮಸ್ಯೆ ಇಲ್ಲ. ಈ ಟ್ರಿಪ್ನ ಅನ್ಲೋಡ್ ಮಾಡಿಬಿಟ್ಟು ಆಮೇಲೆ ಬಂದು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ. ಸೊ ಇಲ್ಲೇ ಲೆಫ್ಟ್ ತಗೋಬೇಕು, ಮ್ಯಾಪಲ್ಲಿ ಲೆಫ್ಟ್ ಹೋಗುವಂತ ತೋರಿಸ್ತೈತಿ. ಸೊ ಫೈನಲಿ ಕಲಬುರ್ಗಿಯಿಂದ ಕಬ್ಬನ್ನ ತಗೊಂಡು ಬಂದು ನಾವು ಮಂಗಳೂರಿಗೆ. ನೋಡ್ರಿ, ಕಾರ್ಗೋ ಡ್ರಾಪ್ ಝೋನ್, ಫುಲ್ ಡ್ರಾಪ್ ಮಾಡ್ತೀವಿ ತಡ್ರಿ ಗಾಯ್ಸ್. ಅಲ್ಲಿ ಎಂತ ಒಂದು ಪಾರ್ಕಿಂಗ್ ಮಾಡಿದ್ ನಾವು. ನೋ ಡಿಡಕ್ಷನ್ ಮಾಡಕ್ ನಾವೇನು ಮಾಡೇ ಇಲ್ಲ. ಅಕ್ಸೆಪ್ಟ್ 26,000 ಕ್ಲೇಮ್ ಗೈಸ್, ಕ್ಲೇಮ್ 50,000 ಆಯಿತು. ಸೊ ಇವಾಗ ಇನ್ನೊಬ್ಬನ ಡ್ರೈವರ್ನ ಹೈರ್ ಮಾಡ್ಕೋಬೋದು ನಾವು ಆರಾಮಾಗೆ. ಇನ್ನೊಬ್ಬನ ಎಂಪ್ಲಾಯಿ ಹೈರ್ ಮಾಡ್ಕೊಳ್ಳೋಣ. ಇಷ್ಟು 25,000 ಅಂತ ಅವನಿಗೆ. ಬರ್ರಿ. ಸೊ ಗೈಸ್, ನಾವು ಇನ್ನೊಬ್ಬನ ಡ್ರೈವರ್ನ ಹೈರ್ ಮಾಡ್ಕೊಂಡಿದ್ವಿ. ಅಣ್ಣನ ಹೆಸರು ರಾಜೇಶ್ ಅಂತ. ಸೊ ಅಸೈನ್ ಮಾಡೋಣ ಜಾಬ್ನ. ನೆಕ್ಸ್ಟು ಇನ್ನೊಂದು ಜಾಬು